ಹಾಯ್ ಎವ್ರಿವನ್, ನನ್ನ ಹೆಸರು ಶೌನಾ ಅಂತ. ನಾನು ಸಪ್ತಾ ವೆಂಚರ್ಸಲ್ಲಿ ಎಲೆನ್ ಎಟರ್ನಿಟಿಯಲ್ಲಿ ನಾನು CRM ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ಬನ್ನಿ ಇವತ್ತು ನಾವು ಲೇಔಟ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಏನೇನು ಡೆವಲಪ್ಮೆಂಟ್ ಆಗಿದೆ, ಏನು ಅಮ್ಯುನಿಟೀಸ್ ಆಗಿದೆ ನಾನು ಡೈರೆಕ್ಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಆರ್ಚ್ ನೋಡಿದ್ದೀರಾ, ತುಂಬ ದೊಡ್ಡದಾಗಿ 80 ಫೀಟಲ್ಲಿ ಎಂಟ್ರೆನ್ಸ್ ಆರ್ಚ್ ಇದೆ. ಬನ್ನಿ ಒಳಗಡೆ ಹೋಗೋಣ. ಟೋಟಲ್ ಲೇಔಟ್ ಬಂದು 5 acresಲ್ಲಿ ನಾವು ಡೆವಲಪ್ಮೆಂಟ್ ಮಾಡಿರೋದು. ಇದರಲ್ಲಿ ಟೋಟಲ್ ನಿಮಗೆ 78 ಸೈಟ್ಸ್ ಇದೆ. ಅದರಲ್ಲಿ 30, 40 ಆ್ಯಂಡ್ 30, 50 ಇದೆ. ಆಮೇಲೆ ಆರ್ಟ್ ಡೆಮೆನ್ಸ್ ಇನ್ಕ್ಲೂಡೆಡ್ ಆಗುತ್ತೆ. ಬನ್ನಿ ನಾವು 5 acresಲ್ಲಿ ನಾವು ಯಾವ ಥರ ಡೆವಲಪ್ಮೆಂಟ್ ಮಾಡಿದ್ದೀವಿ, ರೆಸಿಡೆನ್ಷಿಯಲ್ ಪರ್ಪಸ್ಗೆ ಇದು ಯಾವ ಥರ ಯೂಸ್ ಆಗುತ್ತೆ ಅಂದರೆ ನೀವೇ ಡೈರೆಕ್ಟಾಗಿ ನೋಡಿರಿ. ಸೊ ನಿಮ್ಗೆ ಆವಾಗ ಅರ್ಥ ಆಗುತ್ತೆ ಯಾವ ಥರ ಲೇಔಟ್ ಡೆವಲಪ್ಮೆಂಟ್ ಮಾಡಿದ್ದೀವಿ ಅಂತ. ನಾವು ಇವಾಗ ಎಕ್ಸಾಕ್ಟ್ ಬಂದು ನಾವು ಎಲ್ಲಿದ್ದೀವಿ ಅಂತಂದರೆ ದೇವನಹಳ್ಳಿ ಟೌನಿಂದ 2.5 ಕಿಲೋಮೀಟರ್ಸು. ನೀವು ಆಮೇಲೆ ಈ ಕಡೆ ನೋಡಿಕೊಂಡ್ರೆ ಅಲ್ಲಿ ಕಾಣಿಸ್ತಿದ್ದೆಲ್ಲ ಹೈವೇ, ಅಲ್ಲಿಂದ STRR ರೋಡಿಂದ ಜಸ್ಟ್ 500 ಮೀಟರ್ಸು. ಎಕ್ಸಾಕ್ಟ್ ಆ ಲೊಕೇಶನ್ಸಲ್ಲಿ ನಾವು ಇವಾಗ ಈ ಲೇಔಟ್ ಇದೆ. ನೀವೇನು ನೋಡ್ತಾ ಇರ್ಬೋದು ನಾವು ಲೇಔಟ್ ಯಾವ ಥರ ಡೆವಲಪ್ಮೆಂಟ್ ಮಾಡಿದ್ದೀವಿ ಅಂತ. ಸೊ ಈ ರೋಡ್ ಬಂದು ನಿಮಗೆ 50 ಫೀಟ್ ರೋಡ್ ಬರುತ್ತೆ. ನೀವು ಆ ಕಡೆ ನೋಡಿದ್ರೆ ನಿಮಗೆ 30 ಫೀಟ್ ರೋಡ್ ಬರುತ್ತೆ. ನೀವು ಸೈಟು ನಮ್ಮ ಯಾವ ಥರ ಡೆವಲಪ್ಮೆಂಟ್ ಮಾಡಿದ್ದೀವಿ ಲೇಔಟು ಪ್ರತಿಯೊಂದು ಅಮ್ಯುನಿಟೀಸಿಗೆ ತಕ್ಕಂತೆಗೆ ನೋಡಿ. ಈ ಕಡೆ ಪ್ಲಾನೆಟೇಷನ್ಸ್ ಆಗಲಿ ಲೈಕು ಎಲ್ಲ ಸೈಟ್ ಮುಂದೆ ಎಲ್ಲ ನೀಟಾಗಿ ರೆಡಿ ಮಾಡಿ ಕೊಟ್ಟಿದ್ದೀವಿ. ಅದು ಬಂದು ನಿಮಗೆ ಅಂಡರ್ಗ್ರೌಂಡು ಡ್ರೈನೇಜ್ ಸಿಸ್ಟಮು, ಸೊ ವಾಟರ್ ಕನೆಕ್ಷನು, ಪ್ರತಿಯೊಂದು ಲೇಔಟಲ್ಲಿ ಈ ಪಾರ್ಕ್ ಆಗಿ ಚಿಲ್ಡ್ರನ್ಸ್ ಪಾರ್ಕ್ ಆಗಲಿ ಪ್ರತಿಯೊಂದು ಇದೆ. ನೀವು ನೋಡೋಣ, ನಾವು ಆ ಕಡೆ ಹೋಗಿ ಒಂದು ಸತಿ ನೋಡ್ಕೊಳ್ಳೋಣ. ಸೊ ಇಲ್ಲಿ ನೋಡಿ ನಿಮಗೆ ಕನ್ಫ್ಯೂಸ್ ಇಲ್ಲ ಥರ ನಾವು ಪ್ರತಿಯೊಂದು ಡಿವೈಡ್ ಮಾಡಿದ್ವಿ. ಪ್ಲಾಟ್ಸು ಫಸ್ಟಿಂದ ಎಷ್ಟು 40 ಇದು ಬಂದು ನಿಮಗೆ 40ಇಂದ 46 ಈ ಥರ ಫುಲ್ಲು ಎಲ್ಲ ಕಸ್ಟಮರ್ಗೆ ಯಾವುದೇ ಥರ ಒಂದು ಕ್ವಶನ್ ಮಾರ್ಕ್ ಇಲ್ಲ ಥರ ನಾವು ಪ್ರತಿಯೊಂದು ಡೆವಲಪ್ಮೆಂಟ್ ಮಾಡಿದ್ದೀವಿ. ಪ್ಲಾನಿಟೇಷನ್ ಆಗಲಿ, ರೋಡ್ಸ್ ಆಗಲಿ, ಡೆವಲಪ್ಮೆಂಟ್ ಆಗಲಿ ಪ್ರತಿಯೊಂದು. ಸೊ ಹಾಗೆ ಎಲೆಕ್ಟ್ರಿಸಿಟಿ ಎಲ್ಲ ಫುಲ್ ಎಲ್ಲ ರೆಡಿ ಮಾಡಿದ್ದೀವಿ. ಯಾವುದೇ ಥರ ಎಲೆಕ್ಟ್ರಿಸಿಟಿ ಸಂಬಂಧಪಟ್ಟಿರೋದು ಯಾವುದೇ ಥರ ತೊಂದರೆ ಇಲ್ಲ. ಇಲ್ಲಿ ನೋಡಿಕೊಂಡ್ರೆ ಎಲ್ಲ ಫುಲ್ಲೆಲ್ಲ ಸ್ಟ್ರೀಟ್ಸ್ ಎಲ್ಲ ಲೈಟ್ಸ್ ಎಲ್ಲ ಫುಲ್ಲೆಲ್ಲ ಹಾಕ್ಸ್ಬಿಟ್ಟಿದ್ದೀವಿ. ಪ್ರತಿಯೊಂದು ಅಮ್ಯುನಿಟೀಸ್ ಎಲ್ಲ ನಾವು ನೀಟಾಗಿ ಡೆವಲಪ್ಮೆಂಟ್ ಮಾಡಿಕೊಟ್ಟಿದ್ದೀವಿ. ವಾಟರ್ ಕನೆಕ್ಷನ್ಸ್ಗೆ ವಾಟರ್ಗೆ ಸಂಬಂಧಪಟ್ಟಿರೋದು ಯಾವುದೇ ತೊಂದರೆ ಇಲ್ಲ. ವಾಟರ್ ಕನೆಕ್ಟಿವಿಟಿ ಎಲ್ಲ ಇದೆ. ಹಂಗೆ ನೋಡಿದ್ರೆ ನೀವು ವಾಟರ್ ಟ್ಯಾಂಕ್ ಸ್ಟೋರೇಜ್ ಎಲ್ಲ ನೀಟಾಗಿ ಮಾಡಿಕೊಟ್ಟಿದ್ದೀವಿ. ವಾಟರ್ ಟ್ಯಾಂಕ್ ನೋಡ್ಬೋದು. ಲೇಔಟಿಗೆ ಬಂದು ಮೈನ್ ಅಲ್ಲಿ ಸ್ಟಾರ್ಟಿಂಗಲ್ಲಿ ನೋಡಿದ್ದೀವಲ್ಲ, ಅಲ್ಲಿ ಮೈನ್ ಎಂಟ್ರೆನ್ಸ್ ಇರುತ್ತೆ. ಆಮೇಲೆ ಎರಡು ಎಂಟ್ರೆನ್ಸ್ ಇದೆ. ಆಮೇಲೆ ಇಲ್ಲಿ ಒಂದು ಎಂಟ್ರೆನ್ಸ್ ಇದೆ. ನೀವು ಈ ಎಂಟ್ರೆನ್ಸನ್ನು ನೀವು ಆ ಕಡೆ ಹೋಗಿದ್ರೆ ಇದು ಸೇಮ್ ಅದು ಆ ಕಡೆ ಒಂದು ಲೇಔಟು ಆಲ್ರೆಡಿ ಫಿಲ್ ಆಗಿದೆ. ಅಲ್ಲೆಲ್ಲ ಫುಲ್ ಡೆವಲಪ್ಮೆಂಟ್ ಆಗಿಬಿಟ್ಟಿದೆ. ಅಲ್ಲೆಲ್ಲ ಟೋಟಲ್ ಸೋಲ್ಡ್ ಔಟ್ ಆಗಿದೆ. ಸೊ ನೆಕ್ಸ್ಟು ಈ ಲೇಔಟಲ್ಲಿ ನೋಡಿದಿರಲ್ಲ, ಪ್ರತಿಯೊಂದು ಫ್ಲಾಟ್ಗೂ ನಾವು ಪ್ರತಿಯೊಂದು ವಾಟರ್ ಕನೆಕ್ಷನ್ ಆಗಿ UG ಕನೆಕ್ಷನ್ ಆಗಲಿ ಅಲ್ಲಿ ನೋಡಿದ್ರೆ ಪ್ರತಿಯೊಂದು ಕನೆಕ್ಷನ್ಸು ಎಲ್ಲ ನೀಟಾಗಿ ಕೊಟ್ಬಿಟ್ಟಿದ್ವಿ. ಆಮೇಲೆ ಮಾರ್ಕಿಂಗು ಕರೆಕ್ಟಾಗಿ ಮಾಡಿದ್ವಿ. ನೋಡಿಕೊಂಡ್ರೆ ಎಲ್ಲ ಮಾರ್ಕಿಂಗ್ ಪ್ರತಿಯೊಂದು ಸೈಟಿಗೆ ಎಷ್ಟು ಏನಂತ ನೀಟಾಗಿ ಮಾರ್ಕು ಮಾಡಿಕೊಟ್ಟಿದ್ದೀವಿ. ಲೇಔಟಲ್ಲಿ ಟೋಟಲ್ 2 ಪಾರ್ಕ್ ಬರುತ್ತೆ. ಅದರಲ್ಲಿ ಚಿಲ್ಡ್ರನ್ಸ್ ಪ್ಲೇ ಏರಿಯಾ. ಸೊ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ನಿಮಗೆ ಇದು ಇನ್ಕ್ಲೂಡೆಡ್ ಜಿಮ್ ಇರುತ್ತೆ. ಸೊ ಆ ಕಡೆ ಇನ್ನೊಂದು ಆ ಸೈಡು ನಿಮ್ಗೆ ಇನ್ನೊಂದು ಪಾರ್ಕ್ ಸಿಗುತ್ತೆ. ಈ ಚಿಲ್ಡ್ರನ್ಸ್ ಪಾರ್ಕಲ್ಲಿನೇ ನಾವು ಇನ್ಕ್ಲೂಡೆಡ್ ಜಿಮ್ಮು ನಾವು ಅರೇಂಜ್ ಮಾಡಿದ್ವಿ. ಬನ್ನಿ ಯಾವ ಥರ ಇದೆ ಅಂತ ನೀವು ಒಂದು ಸತಿ ನೋಡಿ ನಿಮಗೆ ಒಂದು ಐಡಿಯಾ ಬರುತ್ತೆ. ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಈ ಕಡೆ ಎಲ್ಲ ಮತ್ತು ನಾವೆಲ್ಲ ಸ್ವಲ್ಪ ಗ್ರಾಸು ಅದು ಇದೆಲ್ಲ ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ತೀವಿ. ನೀಟಾಗೆಲ್ಲ ಇದು ಮಾಡ್ತೀವಿ. ಇಲ್ಲಿ ದೊಡ್ಡವರಿಗೆ ಜಿಮ್ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದೀವಿ. ಇಲ್ಲಿ ಈ ಜಿಮ್ ಪಕ್ಕದಲ್ಲಿನೇ ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ಕೊಳಕ್ಕೆಲ್ಲ ನೀಟಾಗೆಲ್ಲ ರೆಡಿ ಮಾಡಿಕೊಟ್ಟಿದ್ವಿ. ಇಲ್ಲಿ ನೋಡಿದ್ರಲ್ಲ ಎಲ್ಲ ಚೆನ್ನಾಗೆಲ್ಲ ಪ್ಲಾಂಟೇಷನ್ ಎಲ್ಲ ಫುಲ್ಲೆಲ್ಲ ಚೆನ್ನಾಗಿ ಮಾಡಿದ್ವಿ. ಇವಾಗ ಇನ್ನು ಸ್ವಲ್ಪ ದಿವಸ ಆದಮೇಲೆ ಎಲ್ಲ ಲೇಔಟ್ ಎಲ್ಲ ಫುಲ್ ಗ್ರೀನ್ರಿ ಥರ ನಿಮಗೆ ಫುಲ್ ತುಂಬ ಚಂದವಾಗಿ ಕಾಣಿಸುತ್ತೆ. ಟೋಟಲ್ 78 ಸೈಟಲ್ಲಿ ನಮಗೆ ಡೈಮೆನ್ಷನ್ಸ್ ಬಂದು ನಮಗೆ 30, 40 ಇದೆ. ಫೇಸಿಂಗ್ ಬಂದು ನಮಗೆ ಈಸ್ಟು, ವೆಸ್ಟು, ನಾರ್ತು, ಸೌತು, ಕಾರ್ನರು ಎಲ್ಲ ಅವೈಲಬಿಲಿಟಿ ಇದೆ. ಇವಾಗ ಕೂತಿದ್ವಲ್ಲ, ಇದು ಬಂದು ನೆಕ್ಸ್ಟ್ ಸೆಕೆಂಡ್ ಪಾರ್ಕ್. ಅಲ್ಲಿ ನಾವು ಚಿಲ್ಡ್ರನ್ಸ್ ಪಾರ್ಕ್ ನೋಡಿದ್ವಲ್ಲ, ಇದು ಬಂದು ನಾವೆಲ್ಲ ವಾಕಿಂಗ್ ಮಾಡೋಕ್ಕೆ. ಆಮೇಲೆ ಇಲ್ಲಿ ಒಂದು ಸ್ಮಾಲ್ ಹಟ್ ಥರ ಇದೆ. ಆರಾಮಾಗಿ ನೀವು ಸಾಯಂಕಾಲ ಟೈಮಲ್ಲಿ ಆರಾಮಾಗಿ ಕೂತ್ಕೊಂಡು ರಿಲೀಫ್ ಆಗಿರ್ಬೋದು. ಸೊ ಈ ಲೇಔಟ್ ಅಪ್ರೂವಲ್ ಬಂದು ನಿಮಗೆ ಬಯಪ ಅಪ್ರೂವಲ್ ಬರುತ್ತೆ. ಬಯಪ ಅಪ್ರೂವಲ್ ಏಕಾತ ರೇರಾ ಸರ್ಟಿಫೈಡ್. ಸೊ ರೇರಾ ಸರ್ಟಿಫೈಡ್ ಅಂದರೆ ನಿಮಗೊತ್ತು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇರುತ್ತೆ. ಸೊ ಡಾಕ್ಯುಮೆಂಟ್ಸ್ ಬಗ್ಗೆ ನೀವು ಕಸ್ಟಮರ್ ಯಾವುದೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಆಲ್ರೆಡಿ ನಮಗೆ ICICI ಬ್ಯಾಂಕು, IDBI, HDFC, SBI ಎಲ್ಲ APF ಲೆಟರ್ ಬಂದಿದೆ. ಸೊ ಆರಾಮಾಗಿ ಕಸ್ಟಮರ್ ಲೋನ್ಗೆ ಹೋಗ್ತಾರಂದರೆ ಲೋನ್ ಫೆಸಿಲಿಟಿನೂ ಎಲ್ಲ ಇದೆ. ವಿತಿನ್ 10 ಡೇಸಲ್ಲಿ ವಿತಿನ್ 10 to 15 ಡೇಸ್ ಅಂದರೆ ಮ್ಯಾಕ್ಸಿಮಮ್ ನಾವು 10 ಡೇಸ್ ತೊಗೊತೀವಿ. 10 ಡೇಸ್ ವರ್ಕಿಂಗ್ ಡೇಸಲ್ಲಿ ಲೋನ್ ಪ್ರಾಸೆಸ್ ಎಲ್ಲ ಮುಗಿಸ್ಕೊಡ್ತೀವಿ. ರಿಜಿಸ್ಟ್ರೇಷನ್ ಪ್ರಾಸೆಸ್ಸು ಸೇಮ್ ಆ್ಯಸ್ ಯೂಸ್ವಲು. ನೀವು ಬಂದು
ಲೇಔಟ್ ನೋಡಿ ಸೈಟ್ ಎಷ್ಟಾಗಿದೆ ಅಂದರೆ ಬುಕ್ಕಿಂಗ್ ಅಮೌಂಟ್ ಮಾಡಬೇಕು. ಬುಕ್ಕಿಂಗ್ ಅಮೌಂಟ್ ಆದಮೇಲೆ ನಿಮಗೆ ಲೀಗಲ್ ಸೆಟ್ ಕೊಡ್ತೀವಿ. ಲೀಗಲ್ ಸೆಟ್ ಕೊಟ್ಟಾದಮೇಲೆ ನೀವು ಲೀಗಲ್ ಕ್ಲಿಯರೆನ್ಸ್ ಮಾಡ್ಕೊಳ್ಳಿ. ಲೀಗಲ್ ಸೆಟ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಬಟ್ ನಿಮ್ಗೆ ಏನೋ ಡೌಟ್ ಇದ್ದರೆ ಲೀಗಲ್ ಸೆಟ್ ಕೊಡ್ತೀವಿ. ನೀವು ಲಾಯರ್ ಹತ್ರ ಹೋಗಿ ನೀವು ಚೆಕ್ ಮಾಡಿಸ್ಕೊಳ್ರಿ. ಲೀಗಲ್ ಕ್ಲಿಯರೆನ್ಸ್ ಆದಮೇಲೆ ಇಮಿಡಿಯೇಟಾಗಿ ಅಗ್ರಿಮೆಂಟ್ ಮಾಡ್ಕೋಬೇಕು. ಟೈಮ್ ಪೀರಿಯಡ್ಸ್ ಇರುತ್ತೆ, ಅದು ವಿತಿನ್ 10 to 15 ಡೇಸಲ್ಲಿ ಅಗ್ರಿಮೆಂಟ್ ಮಾಡ್ಕೋಬೇಕು. ಇಫ್ ಇನ್ ಕೇಸು ನೀವು ಲೋನ್ಗೆ ಹೋಗ್ತೀವಿ ಅಂತಂದರೆ ಎಲ್ಲ ಬ್ಯಾಂಕ್ಸಲ್ಲಿ ನಮಗೆ ಲೋನ್ ಅವೈಲಬಿಲಿಟಿ ಇದೆ. ನಾನು ಎಲ್ಲರಿಗೂ ಹೇಳೋದು ಒಂದೇ ಮಾತು ಅಂದರೆ, ಲೈಕ್ ನಾನು ಆಫೀಸ್ ಎಂಪ್ಲಾಯ್ ಅಂತ ನಾನು ಹೇಳ್ತಿಲ್ಲ. ನಾನು ಒಂದು ನಾರ್ಮಲ್ ಫಾರ್ಮರ್ ಬ್ಯಾಕ್ಗ್ರೌಂಡಿಂದನೇ ಬಂದಿರೋದು. ಸೊ ಯಾರಾದರೂ ಒಬ್ಬರು ಇನ್ವೆಸ್ಟ್ಮೆಂಟ್ ಮಾಡ್ಕೊತಾ ಇದೀವಿ ಅಂತಂದರೆ ಫ್ಯೂಚರಲ್ಲಿ ಯಾವ ಥರ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ನೋಡ್ಕೋಬೇಕು ಅಲ್ವಾ. ಸೊ ಈ ಕಡೆ ನಾನು ಈ ಲೇಔಟ್ ಯಾಕೆ ಸಜೆಷನ್ ಮಾಡ್ತಾ ಇದ್ದೀನಿ ಅಂತಂದರೆ, ನೀವು ಎಲ್ಲ ಈ ಸರೌಂಡಿಂಗಲ್ಲಿ ಪಕ್ಕದಲ್ಲೆಲ್ಲ ನೋಡಿಕೊಂಡ್ರೆ ಜಸ್ಟ್ 2.5 ಕಿಲೋಮೀಟರ್ಸಲ್ಲಿನೇ ಪ್ರತಿಯೊಂದು ಸ್ಕೂಲ್ ಕನೆಕ್ಟಿವಿಟಿ ಆಗಲಿ, ಹಾಸ್ಪಿಟಲ್ಸ್ ಆಗಲಿ, ಆಮೇಲೆ ಶಾಪಿಂಗ್ ಮಾಲ್ಸಲ್ಲಿ ಆಗಲಿ ಪ್ರತಿಯೊಂದು ಅವೈಲಬಿಲಿಟಿ ಇದೆ. ಇನ್ನೊಂದು, ನಾನು ಈ ದೇವನಹಳ್ಳಿ ಸೈಡು ನೀವು ಜಸ್ಟ್ ಯೋಚನೆ ಮಾಡಿ, ನಾವು ಲಾಸ್ಟ್ 3 years ಬ್ಯಾಕ್ ನೋಡ್ತಿರೋ ದೇವನಹಳ್ಳಿ, ಇವಾಗ ನೋಡ್ತಿರೋ ದೇವನಹಳ್ಳಿಗೆ ದೇರ್ ಇಸ್ ಲಾಟ್ ಆಫ್ ಡಿಫ್ರೆಂಟ್ ಇದೆ. ದಟ್ ಮೀನ್ಸ್ ಅಂದರೆ ಒಂದು ಲ್ಯಾಂಡ್ ಅಪ್ರಿಷಿಯೇಷನ್ಸ್ ಅನ್ನೋದು ಎವ್ರಿ ಇಯರು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಓಕೆ, ಇವಾಗ ನಾನು ಎಕ್ಸಾಂಪಲ್ ನಾವಿರೋದು ಯಲಹಂಕ ಸೈಡು ಲಾಸ್ಟ್ 5 years 10 years ಬ್ಯಾಕ್ ನೋಡುವಾಗ ತುಂಬ ಸ್ಕ್ವೇರ್ ಫೀಟು 4,000 rupees ಆ ಥರ 5,000 square feet ಇತ್ತು. ಇವಾಗ 11,000 square feet ಆಗಿದೆ. ಸೊ ಅಂದರೆ ಲೈಕು ಇನ್ವೆಸ್ಟ್ಮೆಂಟ್ ಮಾಡ್ತಿರೋದು ಅಪ್ರಿಷಿಯೇಷನ್ಸ್ ಅನ್ನೋದು ತುಂಬ ಡೆವಲಪ್ಮೆಂಟ್ ಆಗ್ತಾಯಿದೆ. ಇನ್ನೊಂದು ನಾನು ಪರ್ಸ್ನಲಾಗಿ ಎಲ್ಲರಿಗೂ ಹೇಳೋದು ಏನಂತಂದರೆ, ಮಿಡಲ್ ಕ್ಲಾಸ್ ಅವ್ರಿಗೆ ಒಂದು ಆಸೆ, ಒಂದು ಮನೆ ಕಟ್ಟಬೇಕು ಅಂತ ಆಸೆ. ಸೊ ಅದು ಇನ್ವೆಸ್ಟ್ಮೆಂಟ್ ಮಾಡುವಾಗ ನಾವೆಲ್ಲ ಚೆಕ್ ಮಾಡ್ಕೋಬೇಕು. ಅಂದರೆ ಲೀಗಲ್ ಚೆಕ್ ಮಾಡ್ಕೋಬೇಕು, ಅಪ್ರೂವಲ್. ಕೆಲವರಿಗೆ ಯಾವುದು ಗೊತ್ತಿಲ್ಲ, ಅಂದರೆ ಯಾವ್ದಾರು ಅಪ್ರೂವಲ್ಸ್ ಇರುತ್ತೆ, ಏನು ಅಪ್ರೂವಲ್ ಅಂದ್ರೂ ಏನೂ ಗೊತ್ತಿಲ್ಲ. ಪಾಪ ಅವ್ರು ದುಡ್ಡು ಕೊಡೋದು ಮಾತ್ರ ಗೊತ್ತು. ಸೊ ಅದಕ್ಕೆ 1 ರೂಪಿ 2 rupees ವೇಸ್ಟ್ ಆದರೂ 100 rupees 200 rupees ವೇಸ್ಟ್ ಆಗಿದ್ರೂ ಪರವಾಗಿಲ್ಲ. ನೀವು ಡಾಕ್ಯುಮೆಂಟರೀಸ್ ವೈಸ್ ಯಾವ್ದು ಚೆನ್ನಾಗಿದೆ, ಅಪ್ರೂವಲ್ ಯಾವುದಾಗಿದೆ, ರೇರಾ ಸರ್ಟಿಫೈಡ್ ಆಗಿದೆಯಾ, ಖಾತಾ ಅಂದ್ರೇನು, ರೇರಾ ಸರ್ಟಿಫೈಡ್ ಅಂತ ಇದ್ರೆ ತಿಳ್ಕೊಂಡಾದ್ಮೇಲೆ ಓಕೆ, ಅದು ಇಂಪಾರ್ಟೆನ್ಸ್. ಇವಾಗ ಎಲ್ಲರಿಗಿದ್ದು ಖಾತಾ ಅಂತ ಗೊತ್ತಿಲ್ಲ, ಖಾತಾ ಅಂತ ಗೊತ್ತಿಲ್ಲ. ನಿಮ್ಗೆ ಆ ಡಿಫ್ರೆನ್ಷಿಯೇಷನ್ ಗೊತ್ತಿದ್ರೆ, ನಾನು ಖಾತಾ ಅಂತ ಏನು ಹೇಳ್ತಾ ಇದ್ದೀನಿ, ರೇರಾ ಸರ್ಟಿಫೈಡ್ ಅಂತ ಯಾಕೆ ಹೇಳಿದ್ದಾರೆ ಮೇಡಮ್ ಅಂತ ನಿಮ್ಗೆ ಕ್ಲಿಯರಾಗಿ ಗೊತ್ತದೆ. ಸೊ ಅದನ್ನು ನೋಡ್ಕೊಂಡು ನೀವು 100 rupees 200 rupees ಆದರೂ ಪರವಾಗಿಲ್ಲ, ನಿಮ್ಮ ಡಾಕ್ಯುಮೆಂಟೇಷನ್ ಕ್ಲಿಯರ್ ಇರುತ್ತೆ, ಅಪ್ರೂವಲ್ಸ್ ಚೆನ್ನಾಗಿರುತ್ತೆ. ನೀವು ನಾಳೆ ಮನೆ ಕಟ್ಟಿದೆ ಅಂತಂದರೆ ಪಕ್ಕ ನಿಮ್ಗೆ ಎಲ್ಲ ನಿಮಗೆ ಕ್ಲಿಯರಾಗಿ ಅಪ್ರೂವಲ್ ಸಿಗಿರುತ್ತೆ ಗೌರ್ಮೆಂಟ್ ಕಡೆಯಿಂದ. ನಿಮ್ಗೆ ನೆಕ್ಸ್ಟ್ ಯಾವ 10 years 15 years ಆದಮೇಲೆ ನಿಮಗೆ ಒಂದು ಮುಂದೆ ಯಾವುದೂ ತೊಂದರೆ ಆಗಲ್ಲ. ಓಕೆ, ಇನ್ನೊಂದು ನಾನು ಲ್ಯಾಂಡ್ ಬಗ್ಗೆನೇ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು ಅಂತಂದರೆ, ನೀವು ಶೇರ್ ಮಾರ್ಕೆಟ್ ತೊಗೊಂಡ್ರೂ ನಿಮಗೆ ಇಟ್ ವಿಲ್ ಟೇಕ್ ಸಮ್ ಟೈಮ್. ಓಕೆ, ಬಟ್ ಇವಾಗ ಪ್ರೆಸೆಂಟ್ ಇರೋ ಜನ್ರೇಷನ್, ಪ್ರೆಸೆಂಟ್ ಇರೋ ಮಾರ್ಕೆಟ್ ಮೂವಿಂಗಲ್ಲಿ ರಿಯಲ್ ಎಸ್ಟೇಟು ಒನ್ ಆಫ್ ದ ಬಿಗ್ಗೆಸ್ಟ್ ಬಿಸ್ನೆಸ್. ಅದು ಡಬಲ್ ಆಗ್ತಿರೋದು. ನೀವು ಬ್ಯಾಂಕಲ್ಲೂ ಅಷ್ಟು ಇಂಟ್ರೆಸ್ಟ್ ಕೊಡಲ್ಲ. ಇದೇ ಸೇಮ್ ಪ್ರೈಸು ನೀವು ಇವಾಗ ಏನು ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರೋ, ನೆಕ್ಸ್ಟ್ 1 year ಆದಮೇಲೆ ಡೆಫಿನೆಟ್ ಆಗಿ ನೀವು ಆ ರೇಟಿಗೆ ಯಾರೂ ಕೊಡಲ್ಲ. ಇದು ನಾನು ಹೇಳಿರೋದು ಏನಾದರೂ ರಾಂಗ್ ಇದ್ದರೆ, ಎಷ್ಟೋ ಜನ ಸೈಟ್ ತೊಗೊಂಡಿರ್ತಾರೆ. ಅದು ಜಸ್ಟು ನೀವೇನೇ ಯೋಚನೆ ಮಾಡಿ, ನೀವು ಯಾವ ರೇಟಿಗೆ ತೊಗೊಂಡಿದ್ರೆ ಇವಾಗ ಯಾವ ರೇಟಿಗೆ ನೀವು ಸೇಲ್ ಮಾಡ್ತಾಯಿದ್ದೀರಾ. ನಾನು ಈ ಲೇಔಟ್ಗೆ ಸಂಬಂಧಪಟ್ಟಿರೋದು ಏನಕ್ಕಂದರೆ, ತುಂಬ ಸಿಟಿಗೆಲ್ಲ ದೇವನಹಳ್ಳಿ ಸಿಟಿಗೆ ತುಂಬ ಹತ್ತಿರವಾಗಿದೆ. ಎಲ್ಲ ಅಮ್ಯುನಿಟೀಸು ನಿಮ್ಗೆ ನಿಯರ್ ಬೈ ಇದೆ. ಜಸ್ಟ್ ನಿಮ್ಗೆ ಇಲ್ಲಿಂದ ಒಂದು 500 meters ಹೋದರೆ STRR ರೋಡ್ ಕನೆಕ್ಟಿವ್ ಇದೆ. ಲ್ಯಾಂಡ್ ಅಪ್ರಿಷಿಯೇಷನ್ ವಿತಿನ್ 2 years ನೀವೇನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದಕ್ಕೂ 50 to 100% ಡಬಲ್ ನಿಮಗೆ ಅಪ್ರಿಷಿಯೇಷನ್ ಸಿಗುತ್ತೆ. ಹಾಗೆ ನೀವು ಸರೌಂಡಿಂಗ್ಸ್ ಎಲ್ಲ ನೋಡಿಕೊಂಡ್ರೆ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ದೇವನಹಳ್ಳಿ ಏರ್ಪೋರ್ಟು ಜಸ್ಟ್ 10 to 15 minutes ಡ್ರೈವು. ಆಮೇಲೆ ಸರೌಂಡಿಂಗ್ಸ್ ಎಲ್ಲ ಜಸ್ಟ್ 2.5 kilometers ಸರೌಂಡಿಂಗ್ಸ್ ಎಲ್ಲ. ಆಕಾಶ್ ಹಾಸ್ಪಿಟಲ್, ಆಮೇಲೆ ಅಪೋಲೋ ಹಾಸ್ಪಿಟಲ್, ಸ್ಟೋನ್ ಹಿಲ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್, ಪ್ರತಿಯೊಂದು ಇನ್ಸ್ಟಿಟ್ಯೂಟ್ಸು, ಹಾಸ್ಪಿಟಲ್ಸು, ಶಾಪಿಂಗ್ ಮಾಲ್ಸು, ಡಿಮಾರ್ಟು, ಟಯೋಟೋ ಪ್ರತಿಯೊಂದು ನಿಮಗೆ ಜಸ್ಟ್ 2.5 kilometers ಎಲ್ಲ ಅವೈಲಬಿಲಿಟಿ ಇದೆ. ಹಾಸ್ಪಿಟಲ್ಸು ಪ್ರತಿಯೊಂದು, ಒಂದು ಹ್ಯೂಮನ್ ಬೀಯಿಂಗ್ಗೆ ನಾರ್ಮಲ್ಗೆ ಟ್ರಾನ್ಸ್ಪೋರ್ಟೇಷನ್ ನೋಡ್ಕೊತಾರೆ. ಸೊ ನಿಮ್ಗೆ ಟ್ರಾನ್ಸ್ಪೋರ್ಟೇಷನ್ಸ್ ಅಲ್ಲಿ ಯಾವುದೂ ತೊಂದರೆ ಇಲ್ಲ, ಪ್ರತಿಯೊಂದು ನಿಯರ್ ಬೈ ಇದೆ. ಆಮೇಲೆ ನಿಮಗೆ IT ಕಂಪನೀಸ್ ಎಲ್ಲ, ದೊಡ್ಡ IT ಕಂಪನೀಸ್ ಎಲ್ಲ ಜಸ್ಟ್ 2.5 kilometers ಸರೌಂಡಿಂಗ್ಸ್ ಎಲ್ಲ ಇದೆ. ಸ್ಯಾಪ್ ಇದೆ, ಅಮೆಜಾನ್ ಇದೆ, ಟಯೋಟಾ ಇದೆ. ಪ್ರತಿಯೊಂದು IT ಕಂಪನೀಸ್ ಎಲ್ಲ ಜಸ್ಟ್ 2.5 kilometers ನಿಯರ್ ಬೈ ಇದೆ. ಆಮೇಲೆ ಏರ್ಪೋರ್ಟಿಗೆ ಸಂಬಂಧಪಟ್ಟಿರೋದು ಲೈಕ್ ಏರೋಸ್ಪೇಸ್ ಪಾರ್ಕು ನಿಯರ್ ಬೈ ಇದೆ. ಸೊ IT ಕಂಪ್ನೀಸು ಎಂಪ್ಲಾಯೀಸ್ಗೆಲ್ಲನೂ ನಿಯರ್ ಬೈ ಎಲ್ಲ ಅವೈಲಬಿಲಿಟಿ ಇದೆ.